ಒಂದು ಡಿ ಕೆ ಶಿವಕುಮಾರ್ ಸಿಎಂ ಪೋಸ್ಟ್ ಕೇಳಿದ್ರು ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಪಾರ್ಟಿ, ನಮ್ಮ ಅಪ್ಪನಿಗೆ ಚೇಂಜ್ ಇಲ್ಲ ಅಂತ ಹೇಳಿ ವರಿಷ್ಠ ಹೇಳಿದ್ದಾರೆ ಅಂತ ಹೇಳಿ ಅವ್ರ ಅಪ್ಪನಿಗೆ ಅವ್ರ ತಂದೆಗೆ ಪಾರ್ಟಿ ಮಾಡ್ತಾರೆ ವಿದ್ಯಮಾನಕ್ಕೆ. ಮೂರನೇದು ಇವರಿಬ್ಬರಿಗೂ ಹೇಳಿದ್ದು ಹೈಕಮಾಂಡು ಅಂತ ಹೇಳಿ ಹೈಕಮಾಂಡಿಗೆ ಪಾರ್ಟಿ ಮಾಡ್ತಾರೆ. ಮೂರು ಜನಕ್ಕೆ ಪಾರ್ಟಿ ಮಾಡ್ತಾರೆ. ನಾವು ಮಾಡಿದ್ರೆ ಬಲಾತ್ಕಾರ, ಅವ್ರು ಮಾಡಿದ್ರೆ ಚಮತ್ಕಾರ. 3 ಇಡಿಯಟ್ ಸಿನಿಮಾ ಡೈಲಾಗು. ಓಕೆ, ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ, ಹೈಕಮಾಂಡ್ ಇಂದ ಡಿ ಕೆ ಶಿವಕುಮಾರ್ಗೆ ಯಾರು ಫೋನ್ ಮಾಡಿ ಅಥವಾ ಯಾರು ಕರೆಸಿ ನಿನಗೆ ಅಧಿಕಾರ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು, ಅದನ್ನ ಯತೀಂದ್ರ ಹೇಳಬೇಕು. ಇವರು ಒಬ್ಬ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ವಿಧಾನಸೌಧದ ಮೆಟ್ಲ ಮೇಲೆ, ಸುವರ್ಣಸೌಧದ ಮೆಟ್ಲ ಮೇಲೆ ನಿಂತ್ಕೊಂಡು ಹೈಕಮಾಂಡ್ ಹೇಳೋರು ಅಂತಂದ್ರೆ ಈ ಮುಖ್ಯಮಂತ್ರಿ ಹುದ್ದೆ ಅಷ್ಟು ಹಗರ ಆಯ್ತಾ? ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತಾಟ ನಿಂತಿಲ್ಲ, ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು ಅಂತ ಅನ್ನಿಸ್ತಿತ್ತು, ಆದರೆ ಈಗ ಅದು ಬೇರೆದೇ ಸ್ವರೂಪವನ್ನು ಪಡ್ಕೊಳ್ಳೋ ರೀತಿ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರವನ್ನು ಅನುಸರಿಸಿದ್ರು. ಅದು ಕೂಡ ಅಷ್ಟು ಫಲಕಾರಿ ಆಗಿರಲಿಲ್ಲ. ಅದರಿಂದಾಗಿ ಬಹುಶಃ ಅವರು ಈಗ ಬೇರೆ ತಂತ್ರವನ್ನು ಅಳವಡಿಸ್ಕೊಳ್ಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಿದ್ವು. ಈಗ ಅದು ಕೂಡ ಸುಳ್ಳಾಗಿದೆ. ಡಿ ಕೆ ಶಿವಕುಮಾರ್ ಇನ್ನೊಂದು ಹಂತದ ಒತ್ತಡ ತಂತ್ರ ಏರುವ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಯಾಕೆಂದರೆ ಬೆಳಗಾವಿನಲ್ಲಿ ಶಾಸಕರು, ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಟೆಕ್ನಿಕಲಿ ಈ ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು ಅಲ್ಲ, ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ಇನ್ನೊಬ್ರು ಯಾರೋ ಆಯೋಜನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಈ ರೀತಿ ಆಗುತ್ತೆ, ಇಲ್ಲೂ ಅದೇ ರೀತಿ ಆಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಬೆಳವಣಿಗೆಗಳು ಬಹಳ ಕುತೂಹಲವನ್ನು ಹುಟ್ಟುಹಾಕಿವೆ. ನಾಳೆ ಮತ್ಯಾವ ತಿರುವನ್ನು ಪಡ್ಕೊಳ್ಳುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಂತವನ್ನು ತಲುಪ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಸೆಮಿವುಲ್ಲಾ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಸೆಮಿವುಲ್ಲಾ ಅವ್ರ ಜೊತೆಗೆ ನಮ್ಮ ಮಾತುಕತೆಯನ್ನು ಶುರು ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ಸು ಭಿನ್ನಮತ, ಕಾಂಗ್ರೆಸ್ಸಿನ ಭಿನ್ನಮತ ಬಿಕ್ಕಟ್ಟಿನತ್ತ ಹೋಗ್ತಾ ಇದೆ. ಕಾಂಗ್ರೆಸ್ಸಿನ ಭಿನ್ನಮತ ಕ್ರಮೇಣ ಬಿಕ್ಕಟ್ಟಿನ ಕಡೆಗೆ ಜಾಡ್ತಾ ಇದೆ. ದೆಹಲಿಗೆ ಅವರು ಕರೆಯದ ಹೊರತು ಇಲ್ಲಿ ಏನಿದ್ರು ಈ ಥರದ ಮೀಟಿಂಗ್ಸು, ಸ್ಟೇಟ್ಮೆಂಟ್ಸ್ಗಳು ಆಗ್ತಾ ಇವೆ. ದೆಹಲಿನಲ್ಲಿ ಹೈಕಮಾಂಡ್ ಕರೆದು ಇವರಿಗೆ ಮಾತನಾಡಿಸುವವರೆಗೂ ಕೂಡ ಬಿಕ್ಕಟ್ಟತ್ತ ಸ್ವಲ್ಪ 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 ಜಾರಿಕೊಂಡು ಅದೇನು ಸಿಡಿಯುತ್ತೋ ಅಥವಾ ಅವರು ಅದಕ್ಕೆ ನೀರನ್ನು ಹಾಕಿ ಸಮಾಧಾನ ಮಾಡ್ತಾರೋ ಅನ್ನೋದು ಒಂದು ಕ್ಲೈಮ್ಯಾಕ್ಸ್ನ ಘಟ್ಟ. ಇಲ್ಲಿ ಒಂದು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಸತತವಾಗಿ ಮಾತಾಡ್ತಿದ್ದಾರೆ. ಸತತವಾಗಿ ಮಾತಾಡ್ತಿದ್ದಾರೆ ಅಂದರೆ ಕಾನ್ಷಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಿದ್ದಾರೆ. ಮತ್ತು ಈ ಥರ ಮಾತಾಡೋದ್ರಿಂದ ಒಂದು ಗುಂಪು ಕೆರಳುತ್ತೆ ಅಂತ ಗೊತ್ತಿದ್ದು ಮತ್ತು ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ ಅಂತ ಗೊತ್ತಿದ್ದು ಕೂಡ ಮಾತಾಡ್ತಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹಂಗಿದ್ರೆ ಅದೇನೋ ಬೇರೆ ತಂತ್ರಗಾರಿಕೆಯ ಭಾಗವಾಗಿರ್ಬೋದಾ? ಎಕ್ಸಾಕ್ಟ್ಲಿ. ಅದು ಅದರ ಹಿಂದಿರುವ ತಂತ್ರ ಏನು, ಯಾಕಾಗಿ ಈ ತರ ಮಾತಾಡ್ತಿದ್ದಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅದು ಸುಮ್ಮನೆ ಮಾತಾಡ್ತಿಲ್ಲ ಮತ್ತು ಅವ್ರಿಗೆ ನೋಟಿಸ್ ಕೊಡ್ತಿಲ್ಲ. ಅವರು 3 ಇಡಿಯಟ್ ಸಿನಿಮಾ ಡೈಲಾಗ್ ಹೇಳಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನು, ಚಮತ್ಕಾರ ಬಲಾತ್ಕಾರ ಅಂತ ಹೇಳಿ. ಆಯ್ತಾ, ನಾವು ಮಾಡಿದ್ರೆ ಬಲಾತ್ಕಾರ, ಅವ್ರು ಮಾಡಿದ್ರೆ ಚಮತ್ಕಾರ. 3 ಇಡಿಯಟ್ ಸಿನಿಮಾ ಡೈಲಾಗು. ಓಕೆ, ನನಗಿಲ್ಲಿ ವೆರಿ ಕ್ಯೂರಿಯಸ್ ಅನಿಸೋದು, ಅವರು ಫಸ್ಟ್ ಏನು ಹೇಳಿದರು, ಫಸ್ಟ್ ಡೇ ಸ್ಟೇಟ್ಮೆಂಟಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಹುದ್ದೆ ಕೇಳಿದ್ರು, ಅವ್ರು ಆನ್ ರೆಕಾರ್ಡ್ ಇದೆ. ಆಯ್ತಾ, ಹೈಕಮಾಂಡು ಕೊಡಲ್ಲ ಅಂದಿದೆ, ಸದ್ಯಕ್ಕೆ ನಾವು ನಿಮಗೆ ಕೊಡೋಕ್ಕಾಗೋದಿಲ್ಲ, ಇಲ್ಲ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ, ಕ್ಲಿಯರ್ ಆಗಿ
ಅಂದರೆ ಯಾವುದೇ ಇಷ್ಟೊಂದು ಕಸರತ್ತು ಮಾಡಿ ವೇಣುಗೋಪಾಲ್ ಬಂದು ಅಲ್ಲೇನೋ ಮೀಟಿಂಗ್ ಮಾಡಿ ಇದು ಎಲ್ಲದನ್ನು ಒಂದೇ ಸರಿಗೆ ಕೊಚ್ಚಿ ಬಿಸಾಕೋ ಥರ ವ್ಯವಹಾರ ಅವ್ರು ಕೇಳಿದ್ರು, ಅವ್ರು ಕೊಡಲ್ಲ ಅಂತ ಕೇಳಿದ್ದಾರೆ ಅಂತ ಕ್ಯಾಟಗಾರಿಕಲ್ ಆಗಿ ಹೇಳಿದರು. ಯಾರು ಅವರು? ಮುಖ್ಯಮಂತ್ರಿ ಮಗ. ಡೆವಲಪ್ಮೆಂಟ್ಸ್ಗಳನ್ನ ಹತ್ತಿರದಿಂದ ನೋಡ್ತಾರೆ. MLC, ಓಕೆ, ಮುಖ್ಯಮಂತ್ರಿ ಪರ ಲಾಬಿ ಮಾಡ್ತಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ. ಅವರ ಬಾಯಲ್ಲಿ ಉದುರಿದ ಅಣಿಮುತ್ತು ಒಂದು. ಎರಡನೇದು ನೋ ಚೇಂಜ್. ಅವರಿಗೆ ಸ್ಪಷ್ಟವಾಗಿ ವರಿಷ್ಠರು ತೀರ್ಮಾನ ಕೈಗೊಂಡಿದ್ದಾರೆ ಅಂತ. ನೋ ಚೇಂಜ್ ಅಂತ ಇವ್ರು ಹೇಳ್ಕೊಂಡಿದ್ರೆ ಏನಾಗ್ತಿರ್ಲಿಲ್ಲ. ಮಗ MLC ಹೇಳ್ತಿದ್ದಾರೆ, ಬೆಂಬಲಿಗರಾಗಿ ಹೇಳ್ಕೋತಿರು. ನೋ ಚೇಂಜ್ ಅಂತ ವರಿಷ್ಠರು ಹೇಳಿದ್ದಾರೆ, ನೋ ಚೇಂಜ್ ಅಂತ ವರಿಷ್ಠರು ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ 3 ಜನಕ್ಕೆ ಪಾರ್ಟಿ ಮಾಡ್ತಾರೆ. ಒಂದು DK ಶಿವಕುಮಾರ್ CM ಪೋಸ್ಟ್ ಕೇಳಿದ್ರು ಅಂತ ಹೇಳಿ DK ಶಿವಕುಮಾರ್ಗೆ ಪಾರ್ಟಿ. ನಮ್ಮ ಅಪ್ಪನಿಗೆ ಚೇಂಜ್ ಇಲ್ಲ ಅಂಥೇಳಿ ವರಿಷ್ಠ ಹೇಳಿದ್ದಾರೆ ಅಂಥೇಳಿ ಅವ್ರ ಅವ್ರ ತಂದೆಗೆ ಪಾರ್ಟಿ ಮಾಡ್ತಾರೆ ವಿದ್ಯಮಾನಕ್ಕೆ. ಮೂರನೇದು ಇವರಿಬ್ಬರಿಗೂ ಹೇಳಿದ್ದು ಹೈಕಮಾಂಡು ಅಂಥೇಳಿ ಹೈಕಮಾಂಡಿಗೆ ಪಾರ್ಟಿ ಮಾಡ್ತಾರೆ. 3 ಜನಕ್ಕೆ ಪಾರ್ಟಿ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ, ಹೈಕಮಾಂಡ್ ಇಂದ DK ಶಿವಕುಮಾರ್ಗೆ ಯಾರು ಫೋನ್ ಮಾಡಿ ಅಥವಾ ಯಾರು ಕರೆಸಿ ನಿನಗೆ ಅಧಿಕಾರ ಕೊಡೋಕ್ಕಾಗಲ್ಲ ಅಂತ ಹೇಳಿದರು, ಅದನ್ನು ಯತೀಂದ್ರ ಹೇಳಬೇಕು. ಅಥವಾ ಶಿವಕುಮಾರ್ ಹೇಳಬೇಕು, ನನಗೆ ಯಾರೂ ಕರೆದಿಲ್ಲ, ಅಥವಾ ನಾನು ಹೇಳಿಲ್ಲ, ಅಥವಾ ನನಗೆ ಯಾರೂ ಕೊಡಲ್ಲ ಅಂತ ಹೇಳಿಲ್ಲ ಅಂತ ಶಿವಕುಮಾರ್ ಹೇಳಬೇಕು. ಇಲ್ಲ ನಮ್ಮ ಅಪ್ಪನೇ ಕಂಟಿನ್ಯೂ ಆಗ್ತಾರೆ ಅನ್ನೋದಿತ್ತು ಅಂದರೆ ಸಿದ್ದರಾಮಯ್ಯನವ್ರು ಹೇಳಬೇಕು, ಯಾರು ಕಾಲ್ ಮಾಡಿ ನೀವೇ ಕಂಟಿನ್ಯೂ ಆಗಿ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಅಂತ ಹೈಕಮಾಂಡಿಂದ ಹೇಳಿದರು ಅನ್ನೋದನ್ನು ಅವ್ರ ತಂದೆ ಕ್ಲಿಯರ್ ಮಾಡಬೇಕು. ನೋಡಿ, ಇದಕ್ಕೆ ಪೂರಕವಾಗಿ ಒಂದು ಮೊದಲು ಸರ್ಕಾರ ಬಂದ ವಸ್ತ್ರಲ್ಲಿ 2023ರಲ್ಲಿ ಆಗಲೇ ಇದನ್ನು ಡಿಸೈಡ್ ಆಗಿರಬೇಕು, ಯತೀಂದ್ರ ಹೇಳೋ ಪ್ರಕಾರ ಅವಾಗಾಗಿರಬೇಕು. ಅಥವಾ ರೀಸೆಂಟ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರು, ಆಗ ರಾಹುಲ್ ಗಾಂಧಿ ಅವರು ಹೇಳಿರ್ಬೇಕು. ಅಥವಾ ಮೊನ್ನೆ ಸಿದ್ದರಾಮಯ್ಯ ಅವರು ಮಂಗಳೂರಿನಲ್ಲಿ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದರು. ಅಷ್ಟೊತ್ತಿಗೆ ಇದೆಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಹೇಳಿರಬೇಕು. ಅದು ಹೊರತುಪಡಿಸಿ ಫೋನಲ್ಲಿ ಹೇಳಿರ್ಬೋದು, ಯಾರು ಬೇಕಾದ್ರೂ ಹೇಳಿರ್ಬೋದು. ರಾಹುಲ್ ಗಾಂಧಿ ಫೋನ್ ಮಾಡಿ ಹೇಳಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರ್ಬೋದು, ವೇಣುಗೋಪಾಲ್ ಎಸ್ ಆಫ್ಕೋರ್ಸ್. ಅಲ್ಲಿ ನಾನು ಹೇಳುವಂಥ 3 ಸಂದರ್ಭ ಹೇಳಿದೆ ಬಹಳ ಪ್ರಮುಖವಾಗಿ. ಬಟ್ ಹಂಗಾಗಿದ್ರೆ ಇಮ್ಮಿಡಿಯೇಟ್ಲಿ ಅದು ಬೇರೆ ತರ ರಿಯಾಕ್ಷನ್ ಆಗ್ತಾ 100%. ಕ್ಯಾಂಪ್ಗಳು ಬಿಟ್ಬಿಡ್ತಾರ, ಅವ್ರಿಗೆ ಕ್ಲಿಯರ್ ಸಿಕ್ಕಿದೆ. ಈ ಕ್ಯಾಂಪ್ ಬಿಡುತ್ತಾ? ಏನು ಒಂದ್ ಕ್ಯಾಂಪಿಗೆ ಹೇಳ್ಬಿಟ್ಟು ಇನ್ನೊಂದು ಕ್ಯಾಂಪಿಗೆ ಹೇಳ್ದಲ್ಲೇ ಇರಕ್ಕಾಗುತ್ತಾ? ಏನು ಫೋನಲ್ಲಿ ನಾವು ತೀರ್ಮಾನ ತಗೊಂಡಿದೀವಿ ನೀವು ಕಂಟಿನ್ಯೂ ಆಗ್ಬಿಡಿ ಅಂತ ಹೇಳೋದಕ್ಕೆ ಮಕ್ಕಳಾಟನ? ಅಲ್ಲ ಹಂಗ ಹೇಳಿದ್ಮೇಲೆ ಇನ್ನೊಬ್ಬರನ್ನ ಸುಮ್ಮನಿಸ್ಲಿಕ್ಕೆ ಅವ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಏನೋ ಮಾಡಿರ್ಬೇಕು. ಅಲ್ಲ, ಏನಾದ್ರೂ ಇರ್ಲಿ, ಇವರು ಒಬ್ಬ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ವಿಧಾನಸೌಧದ ಮೆಟ್ಲ ಮೇಲೆ, ಸುವರ್ಣಸೌಧದ ಮೆಟ್ಲ ಮೇಲೆ ನಿಂತ್ಕೊಂಡು ಹೈಕಮಾಂಡ್ ಹೇಳೋರು ಅಂತಂದ್ರೆ ಈ ಮುಖ್ಯಮಂತ್ರಿ ಹುದ್ದೆ ಅಷ್ಟು ಹಗರ ಆಯ್ತಾ, ಅಥವಾ ಎಲ್ಲಾ ಡೆವಲಪ್ಮೆಂಟ್ಸ್ಗಳು ಬಂದು, ಅಥವಾ ಯತೀಂದ್ರ ಅವ್ರದ್ದು ಇದು ಒತ್ತಡ ತಂತ್ರವ? ನಾನು ಅನ್ಕೋತಾರೆ ಅಲ್ಲಿಗೆ ಬಂದೆ. ಒತ್ತಡ ತಂತ್ರ ಹೈಕಮಾಂಡ್ ಈಗ ಸ್ಪಷ್ಟಪಡಿಸ್ತೀವಿ ಅನ್ನೋ ಕರೆಕ್ಟ್ ಪಾಯಿಂಟ್. ನಾನು ಅಲ್ಲಿಗೆ ಬಂದೆ. ತುಂಬಾ ಎಕ್ಸಾಕ್ಟ್ ಪಾಯಿಂಟ್ ನನ್ನ ತಿಳುವಳಿಕೆ ಪ್ರಕಾರ. ಐ ಮೇ ಬಿ ರಾಂಗ್ ಆಯ್ತಾ. ಇದು ಈ ಹಂತಕ್ಕೆ ಬಂತಿದ್ದು. ಹೈಕಮಾಂಡ್ ಅವ್ರು ಕ್ಲಾರಿಫೈ ಮಾಡಬೇಕು, ಇಲ್ಲ ಲೀಡರ್ ಕ್ಲಾರಿಫೈ ಮಾಡಬೇಕು, ಇಲ್ಲ ಯತೀಂದ್ರ ಹೇಳಬೇಕು, ನನಗೆ ಗೊತ್ತಾಯಿತು, ಇಂಥವ್ರು ಕಾಲ್ ಮಾಡಿದ್ರು, ಇಂಥವ್ರು ಇದ್ರು, ನನಗೆ ಗೊತ್ತು ಅಂತ ಹೇಳಬೇಕು. ಬಟ್ ಹಾಗಾದರೆ ಯತೀಂದ್ರ ಯಾಕೆ ಈ ಥರ ಸ್ಟೇಟ್ಮೆಂಟ್ ಮಾಡಿದ್ರು? ಒತ್ತಡದ ತಂತ್ರ. ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ನನಗನ್ಸುತ್ತೆ, ಒಂದು ವಿಧಾನಸಭೆ ನಡೀತಿರೋದ್ರಿಂದ ಮತ್ತು ನಾಯಕತ್ವದ ವಿಚಾರ ಭಿನ್ನಮತದಿಂದ ಬಿಕ್ಕಟ್ಟಿನತ್ತ ಜಾರ್ತಿರೋ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅಸೆಂಬ್ಲಿ ನಡೀತಿರ್ಬೇಕಾದ್ರೆ ಎವ್ರಿಥಿಂಗ್ ಇಸ್ ವಿಷುವಲ್. ಯಾಕೆಂದರೆ ಅಸೆಂಬ್ಲಿನಲ್ಲಿ CM ಕೂತಿರ್ತಾರೆ, ಅಪೋಸಿಷನ್ ಇರುತ್ತೆ, ಹೋಮ್ ಇರ್ತಾರೆ, DCM ಕೂತಿರ್ತಾರೆ, ಎಲ್ಲ ಕೂತಿರ್ತಾರೆ, MLS ಬರ್ತಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಸುತ್ತ MLS ರ್ಯಾಲಿ ಅಪ್ ಮಾಡೋದಕ್ಕೆ, MLS ಅವರು ಇಂಟ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳೋದಕ್ಕೆ, ನಾಯಕತ್ವದ ವಿಚಾರ ಬಂದಾಗ ನಾವೆಲ್ಲ, ಯಾಕೆಂದರೆ ಅವ್ರ ಬೆಂಬಲ ಇರಲಿ ಇರ್ದಲೇ ಇರಲಿ, ಏನಾದರೂ ವಿಚಾರಗಳು ಬಂದಾಗ ಇಡೀ MLS ಎದ್ದು ನಿಲ್ತಾರೆ ಸಾಮಾನ್ಯವಾಗಿ. ಅದರಲ್ಲೂ ಏನಾದರೂ ಬಿಕ್ಕಟ್ಟು ಬಂದಂಥ ಸಂದರ್ಭದಲ್ಲಿ ಅವರವ್ರ ಲೀಡರ್ ಪ್ರಕಾರ ಹಿಂದೆ ನಾವು ಇದ್ದೀವಿ ಅನ್ನೋ ಕಾರಣಕ್ಕೆ ಕೆಲಸ ಇರಲಿ ಇರ್ದಲೇ ಇರಲಿ ಎದ್ದೆದ್ದು ಮಾತಾಡೋದು, ಮತ್ತು ನಾನೊಬ್ಬ ಸ್ಟ್ರಾಂಗ್ ಲೀಡ್ರು ಅಂತ ತೋರಿಸ್ಕೊಳ್ಳೋದು, ಮತ್ತು ಕೂತ್ಕೊಳ್ಳೋದು, ಅವ್ರು ಎದ್ರೆ ಮತ್ತೆ ಹಿಂದೆ ಜೋರಾಗಿ ಕೂರಿಸಾಡೋದು, ಅದು ನಮಗೆ ವಿಸಿಬಲ್. ಅಂದರೆ ನೋಡೋರಿಗೆ
ಹಿ ಇಸ್ ಎ ಸ್ಟ್ರಾಂಗ್ ಲೀಡರ್, ಅವನ ಹಿಂದೆ ಸಿಕ್ಕಾಬಟ್ಟೆ MLAs ಇದ್ದಾರೆ, ಮಂತ್ರಿಗಳಿದ್ದಾರೆ. ಇದು ಇಂಥದ್ದೊಂದು ಖಡಕ್ ಆಗಿರುವ ಸಂದೇಶವನ್ನ ಬೆಳಗಾವಿ ವಿಧಾನಸಭೆಯ ಮೂಲಕ ವರಿಷ್ಠರಿಗೆ ಮತ್ತೆ ಬೇರೆ ಕ್ಯಾಂಪ್ಗಳಿಗೆ ರವಾನೆ ಮಾಡ್ಕೊಳ್ಳೋದಕ್ಕೆ ಈ ಅಧಿವೇಶನವನ್ನ, ಈ ಹೇಳಿಕೆಯನ್ನ ವಿಜೇಂದ್ರ ಅವರ ಬಾಯಿಯಿಂದ ಈ ಅಧಿವೇಶನದ ಸಂದರ್ಭದಲ್ಲಿ ಹೇಳಿಸಲಾಗ್ತಾ ಇದೆ. ಇದೊಂದು ಅಲ್ಲ, ಹಂಗಿದ್ರೆ ನೋಡಿ, ಬೈರತಿ ಸುರೇಶ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, ಈ ತರ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗರು ಅಂತಿದಾರಲ್ಲ, ಅವ್ರ ಕೈಲಿ ಮಾಡಿಸ್ಬೋದಿತ್ತು. ಯತೀಂದ್ರ ಕೈಲೇ ಯಾಕೆ ಕೇಳಿಸ್ತಿದ್ದಾರೆ? ಅವರು ಮಾಡೋದಕ್ಕೂ ಯತೀಂದ್ರ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಮಹದೇವಪ್ಪ ಮಾಡಿದರೆ, ಜಮೀರ್ ಮಾಡಿದರೆ, ಸಚಿವರಾಗಿದ್ಕೊಂಡು ಅವರಿಗೆ ಸಿಕ್ಕಾಬಟ್ಟೆ ಅವರಿಗೆ ಲಿಮಿಟೇಷನ್ಸ್ ಇದೆ. ಅವರು ಓಪನ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಅವ್ರದ್ದಾದ ಇತಿಮಿತಿಗಳಿವೆ, ಆಯಿತಾ. ಅವರು ಮತ್ತೆ ಕಾನೂನಿನ ಚೌಕಟ್ಟಿನ ವಿಚಾರ ಬಂದಾಗ ಮತ್ತದು ಬೇರೆ ಕಡೆ ತಿರುಗಿ. ರಾಜಣ್ಣನ ಕತೆ ಏನಾಯಿತು? ಬೇರೆ ಚೌಕಟ್ಟು ಅಲ್ವಾ? ಈಗ ನೀವು ಮಾತಾಡೋದು ಯಾರ ವಿರುದ್ಧ? DCM ವಿರುದ್ಧ. ಅದು ಹೋಗಿ ಹೆಂಗೆ ತಿರುಗುತ್ತೋ ಹೇಳಕ್ಕಾಗಲ್ಲ. ಬಟ್ ಯತೀಂದ್ರ ಆದರೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಏನೂ ಆಗಲ್ಲ. ಮತ್ತೊಂದು ಒಪಿನಿಯನ್ ಬಿಲ್ಡಪ್ ಮಾಡೋದು, ಚರ್ಚೆ ಕ್ರಿಯೇಟ್ ಮಾಡೋದು. ಈಗ ಡೆಫಿನೆಟ್ಲಿ ಮೊದಲನೇ ದಿನ ಮಾತಾಡಿದ್ರು, ಓಕೆ ಬಿಡಿ, ಏನೋ ಆವೇಶದಲ್ಲಿ ಬಂದು ಕ್ಯಾಮ್ರಾ ನೋಡಿ ಮಾತಾಡಿರ್ಬೋದು. ಅಗೇನ್ ಹಿ ರಿಪೀಟ್ ಇಲ್ಲ, ಅದು ಸ್ಟ್ರಾಟಜಿಕ್. ಇಟ್ ಇಸ್ ಎ ಕ್ಯಾಲ್ಕುಲೇಟೆಡ್ ಮೂವ್. ಈಗ DK ಶಿವಕುಮಾರ್ ಪಾಳ್ಯದಿಂದ ನೋಡಿ, ದೆಹಲಿಗೆ ಹೋಗಿದ್ರು. ಅಲ್ಲಿ MLAಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ದೊಡ್ಡವ್ರನ್ನ ಭೇಟಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಕಡೆ ಪಕ್ಷ ಸುರ್ಜೇವಾಲಾರನ್ನು ಭೇಟಿ ಮಾಡೋಕ್ಕಾಗಲಿಲ್ಲ, ವಾಪಸ್ ಬಂದಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಎಲ್ಲ ಸರಿ ಹೋಯ್ತು, ಒಂದು ಹಂತಕ್ಕೆ ಸರಿ ಹೋಯ್ತು ಅನ್ನೋ ರೀತಿಯಲ್ಲಿ ಇತ್ತು. ಬಟ್ ಈಗ ಇಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಅವರು ನನ್ನ ಇಂಟ್ರೊಡಕ್ಷನಲ್ಲಿ ಹೇಳಿದೆ, ಟೆಕ್ನಿಕಲಿ ಅವ್ರು ಕರೆದಿಲ್ಲ ಡಿನ್ನರ್ ಮೀಟಿಂಗ್. ಆದರೆ ಅದು ಅವರ ನಾಯಕತ್ವವನ್ನು ಹೇಳಲಿಕ್ಕೆ, ಅದಕ್ಕೊಂದು ಬಹುಪರ ಕೇಳಲಿಕ್ಕೆ, ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಅಥವಾ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅಂತಲೇ ಆ ಡಿನ್ನರ್ ಮೀಟಿಂಗ್ನ ಆಯೋಜನೆ ಮಾಡಿರೋದು. ಈ ಮೂಲಕ DK ಶಿವಕುಮಾರ್ ಹೈಕಮಾಂಡ್ಗೆ ಯಾವ ಸಂದೇಶವನ್ನು ಕಳಿಸ್ತಾ ಇದ್ದಾರೆ? ನಾನು ಶಾಸಕರ ಜೊತೆ ಸೇರಿಕೊಂಡು ನನ್ನ ವಿರುದ್ಧವಾದ ಡಿಸಿಷನ್ಸ್ಗಳನ್ನ ತಗೊಂಡ್ರೆ ನನಗೆ ಅಸಮಾಧಾನ ಆಗುತ್ತೆ ಅನ್ನೋದನ್ನ ಕೆಟಗಾರಿಕಲ್ ಆಗಿ ಕಳಿಸ್ತಿದ್ದಾರೆ. ಯಾಕೆಂದ್ರೆ ಅವರಿದು ಹೇಳಿಲ್ವಲ್ಲ, ಅವ್ರು ಏನು ಹೇಳಿಲ್ಲ. ಹೇಳೋದಕ್ಕಿಂತ ಮೊದಲೇನೆ ಹೇಳಿದ್ಮೇಲೆ ಪರಿಸ್ಥಿತಿ ಏನಾಗುತ್ತೋ, ಅಥವಾ ನೀನೇ CM ಆಗುವಂಥವ್ರು, ಇಲ್ಲ ಅವರೇ ಕಂಟಿನ್ಯೂ ಆಗುವಂಥ, ಅದಕ್ಕಿಂತ ಮೊದಲೇನೆ ನಾನು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅನ್ನೋ ಮೆಸೇಜನ್ನ ಡೆಫಿನೆಟ್ಲಿ ಕಳಿಸ್ತಾ ಇದ್ದಾರೆ. ಬಟ್ ನಾನು ಇಲ್ಲಿ ನೋಟ್ ಮಾಡುವಂಥದ್ದು ಏನು ಅಂತಂದ್ರೆ, ನೀವು ಯಾಕೆಂದ್ರೆ ಪದೇ ಪದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋ ವಿಚಾರ ತಾವು ಪ್ರಸ್ತಾಪ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಫೇಲ್ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಫ್ಲಾಪ್ ಆಗಿದೆ. ನೀವು ಬ್ರೇಕ್ಫಾಸ್ಟ್ ಮೀಟಿಂಗು ಒಂದು ಬೈಂಡಿಂಗ್ ಇತ್ತು ಅಂದ್ರೆ, ನೀವು ಬ್ರೇಕ್ಫಾಸ್ಟ್ ಮೀಟಿಂಗಿನ ಮೂಲಕ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಸಂದೇಶ ಜನಸಾಮಾನ್ಯರ ಲೆವೆಲಲ್ಲಿ, ವರ್ಕರ್ಸ್ ಲೆವೆಲಲ್ಲಿ ಇತ್ತು ಅಂತಂದ್ರೆ, ಬೇಡ ಲೀಡರ್ಸ್ ಲೆವೆಲಲ್ಲಿ ಇತ್ತು ಅಂತಂದ್ರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಮಂಗಳೂರಲ್ಲಿ ವೇಣುಗೋಪಾಲ್ ಬರುವಂತ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಅವರಿಗೆ ಗೆರವೆ ಮಾಡಿದ್ರು ಒಂದು ಗುಂಪು, ಡಿಕೆ ಅಂತ. ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಇನ್ನೊಂದು ಗುಂಪು ಸಿದ್ದರಾಮಯ್ಯ ಅಂತ ಜೈಕಾರ ಕೊತ್ಕೊಂಡು ಬಂತು. ಅಂದ್ರೆ ಈ ಡಿಫರೆನ್ಸಸ್ ವರ್ಕರ್ಸ್ ಅಲ್ಲಿ ಇಳಿತಾ ಇದೆ. ನಾಯಕನ ನಡುವಿನ ಭಿನ್ನಮತ ಕಾರ್ಯಕರ್ತರಲ್ಲಿ ಇಳಿದು ಪಕ್ಷ ಆ ನಾಯಕತ್ವದ ನಿಷ್ಠೆಯ ಆಧಾರದ ಮೇಲೆ ಗುಂಪಾಗ್ತಾ ಇದೆ. ಆ ಪಕ್ಷ, ಕಾಂಗ್ರೆಸ್ ಪಕ್ಷ ಹೊಡಿತಾ ಇದೆ, ಹೋಳಾಗ್ತಿದೆ ಅಂತಲ್ಲ, ಆ ಪಕ್ಷ ಗುಂಪಾಗ್ತಾ ಇದೆ. ಅದಾದ್ಮೇಲೆ MLAsಗಳಿಗೆ ಬಂತು, ವರ್ಕರ್ಸಿಗೆ ಬಂತು, ಈಗ MLAsಗೆ ಬಂತು. ಸಿದ್ದರಾಮಯ್ಯ ಬಣದ ಶಾಸಕರು, DK ಶಿವಕುಮಾರ್ ಬಣದ ಶಾಸಕರು ಅಂತ ಆ ಗುಂಪುಗಾರಿಕೆ, ಆ ಡಿಫ್ರೆನ್ಸಸ್ಸು, ಈ ಕಡೆ DK ಶಿವಕುಮಾರ್ ಬಣ, ಈ ಕಡೆ ಸಿದ್ದರಾಮಯ್ಯ ಬಣ, ಅದೇನೋ ಮುಂದೆ ಹೋಗಿ ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ಇನ್ನೂ ಬೇರೆ ಥರ ತಿರುಗಿಬಿಡುತ್ತೆ. ಹೌದೌದು. ಇನ್ನೂ ಸಮುದಾಯವಾರು ಏನಾದರೂ ತಿರುಗ್ತು ಅಂತಂದರೆ ಅದು ಹೇಳೋಕ್ಕೂ ಆಗಲ್ಲ. ನಾವು ಬೇಕಾದಷ್ಟು ಕರ್ನಾಟಕ ಇಡೀ ರಾಜಕಾರಣವೇ ಜಾತಿ ಆಧಾರಿತ ಆಗಿರೋದ್ರಿಂದ ನಾವು ನೋಡಿದ್ದೀವಿ, ಆಯ್ತಾ. ಸೊ ಎಲ್ಲ ಇದನ್ನ ಯಾಕೆ ನಾನು ಬಿಕ್ಕಟ್ಟಿನ ಹತ್ರ ಅಂತ ಆವಾಗಲೇ ಹೇಳಿದ್ದೀನಿ ಅಂತಂದರೆ, ನಾಯಕತ್ವದ ವಿಚಾರ ಜನಸಾಮಾನ್ಯರು ಕನ್ವಿನ್ಸ್ ಆಗಿರೋದಿರಲಿ, ಕಾರ್ಯಕರ್ತರಲ್ಲೇ ಒಡಕುಂಟು ಮಾಡಿದೆ, ಶಾಸಕರಲ್ಲೇ ಒಡಕುಂಟು ಮಾಡಿದೆ. ನಿನ್ನೆ ಸಚಿವರು ಕೂಡ ನೋಡಿ, ಸಚಿವರಲ್ಲೂ 5 ಜನ ಸಚಿವರು ಡಿನ್ನರ್ ಮೀಟಿಂಗ್ ಹೋಗಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ಲಿ ಅದೊಂದು ಮೆಸೇಜ್ ಅಲ್ವಾ, ನಾವು DK ಶಿವಕುಮಾರ್ ಜೊತೆಗಿದ್ದೀವಿ ಮೆಸೇಜ್. ಹೌದು. ಈಗ ಅವ್ರು ಹೇಳ್ತಾರೆ, ಯಾರೋ DCC ಪ್ರೆಸಿಡೆಂಟು
ಅವ್ರೇನೋ ಆದ್ರು ಅಂತಲ್ಲ, ಏನೋ ಅವ್ರು ಕರೆದಿದ್ರು ಮೀಟಿಂಗ್, ನಾವು ಹೋಗಿದ್ವಿ ಅಂತ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನು ಡಿಫ್ರೆನ್ಸಸ್ ಇಲ್ಲ, ಶೋ ಆಫ್ ಸ್ಟ್ರೆಂತ್ ಅಲ್ಲ ಅದು, ಇವು ಅಂತೇನೋ ಹೇಳಿದ್ದಾರೆ. ಆದರೂ ಒಂದೇ ಗುಂಪಿನ ಶಾಸಕರು ಸಚಿವರು ಅಲ್ಲಿ ಹೋಗಿರೋದು, ಮತ್ತು ಇನ್ನು ಇವರು ಗುಂಪು ಯಾರು ಫಿರೋಜ್ ಸೇಠ್ ಮನೆಯಲ್ಲಿ ಏನೋ ಇವರು ಊಟಕ್ಕೇನೋ ಅದೇ ಟೈಮಲ್ಲಿ ಇಟ್ಕೊಂಡಿದ್ರು ಅನ್ಸುತ್ತೆ. ಫಿರೋಜ್ ಸೇಠ್ ಮನೆಯಲ್ಲಿ ಇವ್ರು ಹೋಗಿರೋ. ಮತ್ತು ಸೋಮವಾರ ಆಸಿಫ್ ಸೇಠ್ ಮನೆಯಲ್ಲಿ ಇನ್ನೊಂದು ಡಿನ್ನರ್ ಮೀಟಿಂಗ್ ಇದೆ. ಓಕೆ. ಸೊ ಹೀಗಾಗಿ ಇದು ಕ್ಯಾಟಗಾರಿಕಲ್ ಆಗಿ ನಮಗೆ ಗೊತ್ತಾಗುತ್ತೆ. ಶಿವಕುಮಾರ್ ಅವರ ಬಣ ಒಂದು ಕಡೆ ಇದೆ, ಸಿದ್ದರಾಮಯ್ಯನವರ ಬಣ ಒಂದು ಕಡೆ ಇದೆ. ಕಾಂಗ್ರೆಸ್ಸಲ್ಲಿ ಬಣ ರಾಜಕಾರಣ ಎದ್ದು ಕಾಣ್ತಾ ಇದೆ. ಮುಂದೆ ಅದೇನು ಬಣ ಬಡಿದಾಟ ಆಗುತ್ತೋ ಏನೋ ಗೊತ್ತೋ. ಯಾಕಾಗಲ್ಲ, ಪಾರ್ಟಿ ಆಫೀಸ್ಗಳಲ್ಲಿ ಅವನ ಬಣ ಇವನ್ ಬಣ ಅಂತ ಅಪಾಯಿಂಟ್ಮೆಂಟ್ಗಳಾದಾಗ ಚೇರ್ ಎತ್ತು ಹೊಡೆದಿರೋ ಗಲಾಟೆಗಳು ಆಗಿರೋವು, ಟೇಬಲ್ ಎಲ್ಲ ಪುಡಿ ಮಾಡಿರೋ ಗಲಾಟೆಗಳು ಬೇಕಾದಷ್ಟಿದ್ದಾವೆ ಉದಾಹರಣೆಗಳು. ಹೀಗಾಗಿ ಇದು ಗ್ರ್ಯಾಜುಯಲಿ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಕ್ರೈಸಿಸ್. ಅಲ್ಲ, ಹೈಕಮಾಂಡ್ಗೆ ನೀವು ಹೇಳಿದ್ರಲ್ಲ, ನಾನು ಸುಮ್ಮನಿರಲ್ಲ, ನನಗೆ ನೀವು ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇದ್ದರೆ ನನಗೆ ಸಮಾಧಾನ ಆಗಲ್ಲ ಅನ್ನೋ ಸಂದೇಶ ಕಳಿಸ್ಲಿಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಈ ರೀತಿ ಮಾಡ್ತಿರ್ಬೋದು ಅಂತ ನೀವು ಹೇಳಿದ್ರಿ. ಬಟ್ ಈಗ ಡಿ ಕೆ ಶಿವಕುಮಾರ್ ಹೀಗೆ ಅಸರ್ಟಿವ್ ಆಗಿ ಮುಖ್ಯಮಂತ್ರಿ ಸ್ಥಾನ ಪಡ್ಕೊಳ್ಳಿಕ್ಕಾಗತ್ತೆ ಅಂದ್ರೆ? ಇಲ್ಲ, ಅವ್ರು ಇಲ್ಲಿವರೆಗೆ ಅಸರ್ಟಿವ್ ಸ್ಥಾನ ಯಾಕೆಂದ್ರೆ ಆ ಮೀಟಿಂಗ್ ಮಾಡಿದ್ದಾರೆ, ಬಟ್ ಇವತ್ತು ದಿನ ಮಾಡಿದ್ದಾರೆ. ಅವ್ರು ಊಟಕ್ಕೆ ಕರೆದಿದ್ದು ಹೋಗಿದ್ವಿ ಅಷ್ಟೇನೆ, ನೀವ್ಯಾಕೆ ಅನ್ಕೋತೀರಾ ಅಂತಿದ್ದಾರೆ. ಅಸರ್ಟಿವ್ ಆಗಿ ಅವ್ರು ವರಿಷ್ಠರು ತೀರ್ಮಾನ ತಗೊಂಡು ಒಂದು ಲೆವೆಲ್ಗೆ ಹೋಗೋವರೆಗೂ ಅಸರ್ಟಿವ್ ಆಗಿ ಹೋಗೋದಿಲ್ಲ. ಈ ಕ್ಷಣದವರೆಗೂ ಕೂಡ ಮುಂದೆ ಅಸರ್ಟಿವ್ ಆಗಿ ಹೋಗ್ಬೇಕಾಗತ್ತೆ ಅನ್ನುವಂಥ ಸಂದೇಶ ಕಳಿಸೋಕ್ಕೋಸ್ಕರ ಡಿನ್ನರ್ ಮೀಟಿಂಗ್. ಆ ಅಸಮಾಧಾನ ಅನ್ನೋಕ್ಕೂ ಅವ್ರ ವಿರುದ್ಧ ಸೆಡ್ ಹೊಡಿತೀನಿ ಅನ್ನೋಕ್ಕೂ ವ್ಯತ್ಯಾಸ ಇರುತ್ತೆ. ಅಸಮಾಧಾನ ಎನ್ನೋಕ್ಕೂ ಸೆಡ್ ಹೊಡಿತೀನಿ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಅವರು ಸೀಸನ್ಡ್ ಪಾಲಿಟಿಷಿಯನ್. ಅಫ್ಕೋರ್ಸ್ ಅವರಿಗೆ ವರಿಷ್ಠರ ಮೈಂಡ್ ಸೆಟ್ ಏನು ಅಂತ ಗೊತ್ತು, ಮತ್ತು ಅವ್ರ ಲಿಮಿಟೇಷನ್ ಏನಂತಲೂ ಗೊತ್ತು, ಮತ್ತು ಎದುರಾಳಿ ಲಿಮಿಟೇಷನ್ ಏನಂತಲೂ ಗೊತ್ತಿರುತ್ತೆ. ಅವರು ಅಸರ್ಟಿವ್ ಆಗಿ ಹೋಗಿ ಚಾನ್ಸ್ ಇಲ್ಲ. ನೀವು ಅಸರ್ಟಿವ್ ಆಗಿ ಹೋಗಿ ನೀವು ಪವರನ್ನು ಹೆಂಗೆ ತಗೊಳಕ್ಕಾಗುತ್ತೆ? ಚಾನ್ಸೇ ಇಲ್ಲ. ಪ್ರತಿ ಹಂತದಲ್ಲೂ ಈಗ ಯತೀಂದ್ರ ಅವ್ರ ಸ್ಟೇಟ್ಮೆಂಟಿಗೆ ಕೆರಳಬೇಕಿತ್ತು, ಅವರಪ್ಪ ಆನ್ಸರ್ ಮಾಡ್ಕೊತಾರೆ ಅಂದರು ಅಲ್ವಾ? ಹೌದು ಅಲ್ವಾ? ದೃಷ್ಟಿಯಲ್ಲಿ ನೋಡಿದ್ರೆ ಬ್ರಿಲಿಯಂಟ್ ಅನ್ಸಕ್ಕೆ ಅಲ್ಲ, ಆ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಡೇ ಒನ್ ಇಂದ ಎಕ್ಸಾಕ್ಟ್ಲಿ ಈಗಲೂ ಮೀಟಿಂಗ್ ಹೋಗಿದ್ದಪ್ಪ, ಎಲ್ಲ 146 ಶಾಸಕರು ನನ್ನವರೇ ಅಂತಂದ್ರು. ನನ್ನವರೇ ಸಂತ, ಕಾಂಗ್ರೆಸ್ನಲ್ಲಿರೋ ಒಬ್ಬ ಸಂತನ ಥರ ಅವ್ರು ಮಾತಾಡ್ತಿದ್ದಾರೆ, ರಾಜಕೀಯ ಸಂತನ ಥರ ಮಾತಾಡ್ತಿದ್ದಾರೆ. ಅದೇ ಸೂಚಿಸುತ್ತೆ ಅವರು ಕದನ ಘೋಷಣೆ ಮಾಡೋದಕ್ಕೆ, ಅಗ್ರೆಸಿವ್ ಆಗಿ ಹೋಗೋದಕ್ಕೆ, ಒಂದು ದೊಡ್ಡ ಡೆವಲಪ್ಮೆಂಟನ್ನು ಒಂದು ಕ್ರಿಯೇಟ್ ಮಾಡೋದಕ್ಕೆ, ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಅವರು ಸಿದ್ಧ. ಈಗ 14ನೇ ತಾರೀಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗ್ತಿದ್ದಾರೆ. ಅದು ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ, ಅದಕ್ಕೆ ಹೋಗ್ತಿದ್ದಾರೆ. ಆ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡುವ ಸಾಧ್ಯತೆ ಇದೆಯಾ? ಅವತ್ತು ಕಷ್ಟ ಇದೆ. ಯಾಕೆಂದರೆ ಅದೊಂದು ರ್ಯಾಲಿಗಿದೆ, ರ್ಯಾಲಿಗೆ ಅಷ್ಟೇ ಸೀಮಿತ ಆಗುತ್ತೆ. ಮೋಸ್ಟ್ಲಿ ಪಾರ್ಲಿಮೆಂಟು ಮುಗ್ದಿರಲ್ಲ ಅಂತ ಅನಿಸುತ್ತೆ. ಜೊತೆಗೆ ಇಲ್ಲೂ ಕೂಡ ಸೆಷನ್ ಮುಗ್ದಿರಲ್ಲ. ಇದು ಈ ಥರದ ಚರ್ಚೆಗಳು ಸರ್ಕಾರದ ಮೇಲೆ, ನಾಯಕರ ಮೇಲೆ, ಪಕ್ಷದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡೋದ್ರಿಂದ ಏನು ಎಲ್ಲ ಅಧಿವೇಶನ, ಅಲ್ಲಿಯ ಅಧಿವೇಶನ ಎಲ್ಲ ಮುಗಿದ ಬಳಿಕ ಕರೀತಾರೋ ಅಥವಾ ಕ್ರಿಸ್ಮಸ್ ಮುಗಿದ ಬಳಿಕವೂ ಕರೀತಾರೋ, ಕ್ರಿಸ್ಮಸ್ಸು ಇಂಪಾರ್ಟೆಂಟೇ, ಮುಗಿದ ಬಳಿಕ ಜನವರಿನಲ್ಲಿ ಕರೀತಾರೋ. ಇವತ್ತು ಬಸವರಾಜ್ ಅವರು ಹೇಳಿದ್ದಾರೆ ಜನವರಿ ನಂತರ ನಾವು ಮಾತಾಡ್ತೀವಿ ಅಂತ. ಬಸವರಾಜ್ ಶಿವಗಂಗಾ ಅಂದ್ರೆ ಇಕ್ಬಾಲ್ ಹುಸೇನ್ ಕೂಡ ಜನವರಿ 9ನೇ ತಾರೀಕು ನಂತರ ಮಾತಾಡ್ತೀವಿ. ಅವರು ಶಿವಗಂಗಾ ಬಸವರಾಜ್ ಕೂಡ ಇವತ್ತು ಹೇಳಿದ್ದಾರೆ ನಾವು ಜನವರಿ ಮೇಲೆ ಮಾತಾಡ್ತೀವಿ. ಅಂದ್ರೆ ಎವ್ರಿಬಡಿ ಈಸ್ ವೈಟಿಂಗ್. ಹೈಕಮಾಂಡ್ ಏನನ್ನು ಹೇಳ್ತಾರೆ ಅನ್ನೋದನ್ನ ಎಲ್ಲ ಸಂಕ್ರಾಂತಿ ಕಾಯ್ತಿದ್ದಾರೆ. ಎಲ್ಲ ಸಂಕ್ರಾಂತಿ ದಿನ, ಸಂಕ್ರಾಂತಿಯೇ ಕ್ರಾಂತಿನ ಅನ್ನೋದನ್ನ ಕಾಯ್ತಿದ್ದಾರೆ. ಹೀಗಾಗಿ ವರಿಷ್ಠರು, ಸ್ಪೆಷಲಿ ಸೋನಿಯಾ ಗಾಂಧಿ ಅವರು, ನಿಮ್ಮ ಡಿಸ್ಕಷನ್ನಲ್ಲೇ ಈ ವಿಚಾರ ನಾವು ಚರ್ಚೆ ಮಾಡಿದ್ವಿ. ಎಂಡ್ ಆಫ್ ದಿ ಡೇ ಸೋನಿಯಾ ಗಾಂಧಿ ಅವರ ಹೆಗಲಿಗೆ ಹೋಗುತ್ತೆ. ಸೋನಿಯಾ ಗಾಂಧಿಯವರು ಇವ್ರನ್ನ ಕರೆಸ್ತಾರೆ. ಅವರಿಗೆ ಯಾರಿಗೆ ಆಗಬೇಕು ಅಂತಿರುತ್ತೋ, ಮುಂದುವರಿಸ್ಬೇಕು ಅಂತಿರುತ್ತೋ, ಹೊಸದಾಗಿ ಮಾಡಬೇಕು ಅಂತಿರುತ್ತೋ ಅವ್ರ ಹೆಸರನ್ನ ಹೇಳ್ತಾರೆ. ಉಳಿದವ್ರನ್ನೂ ಅವ್ರು ವಿಶ್ವಾಸಕ್ಕೆ ತಗೊಳ್ಳೋ ಜವಾಬ್ದಾರಿನೂ ಅವ್ರದ್ದೇ ಆಗಿರುತ್ತೆ. ಎಂಡ್ ಆಫ್ ದಿ ಡೇ ಅದೇ ಆಗೋದು. ಥ್ಯಾಂಕ್ ಯು.
ವೀಕ್ಷಕರೇ, ಇಷ್ಟೊತ್ತು ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ, ಕುರ್ಚಿ ಕಿತ್ತಾಟದ ಬಗ್ಗೆ ಹಿರಿಯ ಪತ್ರಕರ್ತ ಅಂತ ಸೆಮಿವುಲ್ಲಾ ಅವರು ಬೇರೆ ಬೇರೆ ಆಯಾಮಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.